ಕೆಆರ್ಪೇಟೆ ವಿದ್ಯುತ್ ಅವಘಡದಿಂದ ಲಕ್ಷಾಂತರ ಬೆಲೆ ಬಾಳುವಂತಹ ಕಬ್ಬು ಮತ್ತು 65ಕ್ಕೂ ಹೆಚ್ಚು ಫಲ ಬಿಡುತ್ತಿದ್ದ ತೆಂಗಿನ ಮರ ಸುಟ್ಟು ಕರಕಲಾಗಿ ಹೋಗಿದೆ. ಸಂಕಷ್ಟಕ್ಕೀಡಾಗಿದ್ದ ರೈತ ಕುಟುಂಬಕ್ಕೆ ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ ಸಹಾಯ ನೀಡಿ ಸೂಕ್ತ ಪರಿಹಾರಕ್ಕೆ ಭರವಸೆ ನೀಡಿ ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕ ಎಚ್.ಟಿ. ಮಂಜು ಸೂಕ್ತ ಪರಿಹಾರಕ್ಕೆ ಸೂಚಿಸಿದರು. ತಾಲೂಕಿನ ಕಿಕ್ಕೇರಿ ಹೋಬಳಿಯ ಗೋವಿಂದನಹಳ್ಳಿ ಗ್ರಾಮದ ರೈತ ಚೆನ್ನಬೀರಪ್ಪ ಅವರಿಗೆ ಸೇರಿದಂತ ಸರ್ವೆ ನಂಬರ್ 26ರ 2 ಎಕರೆ ಕಬ್ಬಿನ ಫಸಲು ಹಾಗೂ 65ಕ್ಕೂ ಹೆಚ್ಚು ಫಲ ನೀಡುತ್ತಿದ್ದ ತೆಂಗಿನ ಮರಗಳು ಜೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ವಿದ್ಯುತ್ ಅವಘಡದಿಂದ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನಾ ಸ್ಥಳಕ್ಕೆ ಶಾಸಕ ಎಚ್.ಟಿ. ಮಂಜು ಭೇಟಿ ನೀಡಿದರು. ಘಟನೆಯಿಂದ ಸಂಕಷ್ಟಕ್ಕೆ ಸಿಲುಕಿರುವಂತವರನ್ನ ಪರಿಗಣಿಸಿ ರೈತ ಕಂಬನಿ ಮಿಡಿಯುತ್ತಿದ್ದ ಕುಟುಂಬಕ್ಕೆ ಆತ್ಮಸ್ಥೈರ್ಯದ ಜೊತೆಗೆ ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನ ನೀಡಿದ್ರು. ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಮಾತನಾಡಿದ್ರು. ಬಡ ರೈತ ಈ ಫಸಲನ್ನೇ ಅವಲಂಬಿಸಿ ಜೀವನವನ್ನ ಸಾಗಿಸುತ್ತಿದ್ದಾನೆ. ಈ ಘಟನೆಯಿಂದ ಅವರಿಗೆ ಮತ್ತಷ್ಟು ಸಂಕಷ್ಟಕ್ಕೀಡಾಗಿದೆ. ಇದನ್ನ ಪರಿಗಣಿಸಿ ಶೀಘ್ರವೇ ಸೂಕ್ತವಾದಂತಹ ಪರಿಹಾರ ನೀಡುವಂತೆ ಸ್ಥಳದಲ್ಲಿ ಸೂಚಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೃಷ್ಣೇಗೌಡ, ಕಿಕ್ಕೇರಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಶೇಖರ್, ರೈತ ರವಿ, ಐಕನಹಳ್ಳಿ ದೇವೇಗೌಡ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭೈರಪುರ ಹರೀಶ್, ಯುವ ಮುಖಂಡ ಶೇಖರ್, ಗೋವಿಂದನಹಳ್ಳಿ ಮಹೇಂದ್ರ, ಸೋಮಣ್ಣ, ಪ್ರಕಾಶ್, ಶಾಸಕರ ಆಪ್ತ ಸಹಾಯಕರ ಮತ್ತು ಇನ್ನಿತರೆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಮಹೇಶ್ ಕರೋತ್. ಟಿಸಿ ಪಕ್ಕದಲ್ಲೇ ಇದ್ದೀನಿ. ಇಲ್ಲ ಆಕ್ಚುಲಿ ಗರಿ ಹೊಡೆದಿದೆ ಮೇಡಮ್. ಇಂಟಿಮೇಟ್ ಮಾಡಿ ಅಲ್ಲಿ ಅಣ್ಣ ಕತ್ಕೊಂಡಿರೋದು ಆ ಕಡೆ ಸೈಡ್ ಸೇಮ್ ಇದೆ ಥರ ಎಲ್ಲ वैसी पलबुट के लगा सेकंड ಇವೇನಲ್ಲ ಅಲ್ಲೇ ಐತೆ ಗಾಡಿಲಿ ಐತೆ ಅಂಗಡಿ ಇಬ್ಬರು ಹೆಣ್ಮಕ್ಳ ಯಾರ್ದು ಅಲ್ಲಿಗೆ ಮಾತಾಡ. ನಾನು ಅದೇ ಕೆ ಬಿ ಇನ್ಸ್ಪೆಕ್ಟರ್ ಕಳ್ಸ್ಬಿಟ್ಟು ನಿಮಗೆ ರೆವಿನ್ಯೂ ಇಲಾಖೆ ಪರಿಹಾರ ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವ್ರಿಗೊಂದೇನು ಒಂದು 10 ಸಾವಿರ ಕೊಡು, ಅಲ್ಲೊಂದು 10 ಸಾವಿರ ಕೊಡ್ತಾರೆ ಅಷ್ಟೇ. ಕೆ ಬಿಯಿಂದ ಸ್ವಲ್ಪ ದುಡ್ಡು ಸಿಗ್ತದೆ. ಹೊರಟಿದ್ದಾರೆ ಈಗ. ಅದು ಎರಡು ಕಡೆ ಕಾರಣ ಇದೆ. ಒಂದ್ ಕಡೆ ಗರಿ ಹೊಡೆದಿರ್ಬೋದು, ಇನ್ನೊಂದ್ ಕಡೆ ಕಲ್ಲು ಹಾಕಿತ್ತಿರಲ್ಲ, ಕಲ್ಲು ಅದು ಕತ್ಕೊಂಡಿರೋದು ಕಾರಣ. ಜಂಪು ಎರಡು ಕಬ್ಬಿನ ಒಳ್ಳೆ ಇದೆ. ಈಗ ಬಂದ್ರೆ ಹೆಚ್ಚಿಗೆ ಒಂದು 70